ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ದೇವಸ್ಥಾನವಾದ ರೇವಣ ಸಿದ್ದೇಶ್ವರ ದೇವಸ್ಥಾನದ 7 ತಿಂಗಳಲ್ಲಿ ಹುಂಡಿಕೆ ಹಾಕಿದ ಕಾಣಿಕೆ ದಾಖಲೆ ಮೊತ್ತವಾಗಿದೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ರಟಗಲ್ ಗ್ರಾಮದ ಹೊರವಲಯದ ಪ್ರಸಿದ್ಧ ದೇವಸ್ಥಾನವಾದ ರೇವಣ ಸಿದ್ದೇಶ್ವರ ದೇವಸ್ಥಾನದ ಮಾರ್ಚ್ದಿಂದ ಸೆಪ್ಟೆಂಬರ್ವರೆಗೂ ಹುಂಡಿಗೆ ಭಕ್ತರು ಹಾಕಿದ ಕಾಣಿಕೆ ಬೆಳ್ಳಿ ಚಿನ್ನಾಭರಣ ಶುಕ್ರವಾರ ಎಣಿಕೆ ಮಾಡಲಾಯಿತು. 37,67,621 ರೂಪಾಯಿ ಸಂಗ್ರಹ ಮತ್ತು 35 ಗ್ರಾಂ ಬಂಗಾರ, 1 ಕೆಜಿ ಬೆಳ್ಳಿ ಸಂಗ್ರಹವಾಗಿದೆ ಅಂತ ದೇವಸ್ಥಾನದ ಸೆಕ್ರೆಟರಿ ಸದಾಶಿವ ವಗ್ಗೆ ತಿಳಿಸಿದ್ದಾರೆ. ಮತ್ತು ಅದೇ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಗೌರವ ಅಧ್ಯಕ್ಷ ಸಂಸ್ಥಾಪಕ ಕೃಷ್ಣಾರೆಡ್ಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೇಯಾಭಿವೃದ್ಧಿ ಮಾತನಾಡಿದರು. ಒಂದಷ್ಟು ಇಲ್ಲಿ ಉಳ್ಕೊಳ್ಳೋದಕ್ಕೆ ಯಾತ್ರಿ ನಿವಾಸು, ಬೇರೆ ಕಡೆಯಿಂದ ಬಂದಂಥ ಭಕ್ತಾದಿ ಉಳ್ಕೊಳ್ಳೋದಕ್ಕೆ IB ಈ ಥರದ್ದೆಲ್ಲ ಒಂದಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಇನ್ನೂ ಸಹ ಬಹಳಷ್ಟು ಆಗಬೇಕು. ಸ್ವಲ್ಪ ಕಾಂಕ್ರೀಟು ಸಿಮೆಂಟ್ ಆಗುವಂಥದ್ದು ಒಂದಷ್ಟು ಕಾಣಿಸ್ತಾ ಇದೆ. ಈಗ ನಾವಿಲ್ಲಿ ಬಾವಿ ಏನು ಜನ ಬೆಳಗ್ಗೆ ಬಂದಂಥವರು ಜಳಕ ಮಾಡೋದಕ್ಕೆ ಹೋಗ್ತಾರೆ, ಅಲ್ಲಿ ಸ್ವಲ್ಪ ಪಾಚಿ ಕಟ್ಕೊಂಡಿದೆ, ಸುತ್ತಮುತ್ತ ಒಂಚೂರು ಗಲೀಜಾಗಿದೆ. ಇಲ್ಲೂ ಈಗ ನಾವು ನೋಡ್ತಿರೋ ಮೆಟ್ಲಲ್ಲಿ ಸಾಕಷ್ಟು ಏನು ನಾಯಿಗಳು ಅವು ಇವು ಮಾಡಿರುವಂಥದ್ದು ತುಂಬ ಗಲೀಜಿದೆ. ಆದರೆ ಒಟ್ಟಾರೆಯಾಗಿ ಸೌಲಭ್ಯಗಳಿಲ್ಲಿ ಆ ಆಸ್ತಿಯನ್ನು ರಕ್ಷಣೆ ಮಾಡಿಕೊಂಡು ಅಲ್ಲಿಂದ ಬರುವಂಥ ಉತ್ಪನ್ನಗಳನ್ನು ಸಹ ಅಥವಾ ಆದಾಯವನ್ನು ಸಹ ದೇವಸ್ಥಾನದ ಅಭಿವೃದ್ಧಿಗೆ ಬರುವಂಥ ಭಕ್ತರ ಅನುಕೂಲಕ್ಕೆ ಬಳಸಬೇಕು. ಇವತ್ತು ಅದು ಬಹಳಷ್ಟು ಕಡೆಗಳಲ್ಲಿ ಆಗಿಲ್ಲ. ಸುಮಾರು ಲಕ್ಷಾಂತರ ಕೋಟಿ ರೂಪಾಯಿಗಳು, 1,000-2,000 ಅಲ್ಲ ಸರ್. ಇನ್ನೊಂದು ಈ ಭಾಗದ ಗಣಗಾಪುರ ಆಗಿರ್ಬೋದು, ಗತ್ತರ್ಗಿ ಆಗಿರ್ಬೋದು, ಮತ್ತೆ ರೇವಗಿ ಕ್ಷೇತ್ರ ಆಗಿರ್ಬೋದು, ಸೊ ಇಲ್ಲಿ ಇರುವಂತ ಒಂದು ಅಭಿವೃದ್ಧಿ ಆಗಿರ್ಬೋದು ಅಥವಾ ಕ್ಲೀನಿಂಗ್ ಬಗ್ಗೆ ಆಗಿರ್ಬೋದು, ಸರ್ ನೀವು ನೋಡಿದ್ರಿ ಏನಂತ ಅನ್ನಿಸ್ತು ಅದ್ರ ಬಗ್ಗೆ? ಅದೇ ಈಗಾಗಲೇ ನಾನು ಹೇಳಿದಾಗೆ ಇಲ್ಲಿ ಬಾವಿಗೆ ಪ್ರತಿ ಸೋಮವಾರ ಒಂದು ಹಲವು ಸಾವಿರ ಜನ ದೇವಸ್ಥಾನಕ್ಕೆ ಬರ್ತಾರೆ. ಸೋಮವಾರ ಅಲ್ಲ, ಅಮಾವಾಸ್ಯೆ ದಿವಸ. ಹಾಗಾಗಿ ಅಲ್ಲಿ ಪಾಚಿ ಕಟ್ಕೊಂಡಿದೆ. ಅದನ್ನ ಇಂಥ ಮಳೆಗಾಲದಲ್ಲಿನೇ ಪಾಚಿ ಇದೆ ಅಂದ್ರೆ ಇನ್ನು ಬೇಸಿಗೆನಲ್ಲಿ ಇನ್ನೂ ನೀರು ಇವತ್ತಿದ್ದಷ್ಟು ಚೆನ್ನಾಗಿ ಶುಚಿಯಾಗಿ ಇರೋದಿಲ್ಲ ನೀರು. ಯಾಕಂದ್ರೆ ಹೆಚ್ಚು ಜನ ಸ್ನಾನ ಮಾಡ್ತಾರೆ. ಒಂದು ಸಂತೋಷ ವಿಚಾರ ಏನಂದ್ರೆ ಅಲ್ಲಿ ಯಾರು ಸೋಪು ಶಾಂಪು ಈ ಥರದನ್ನ ಬಳಸೋದಿಲ್ಲ. ಆದ್ರೂ ಸಹ ಹೋಗ್ತಾ ಹೋಗ್ತಾ ಅದು ಪಾಚಿ ಕಟ್ಕೊಳ್ಳುತ್ತೆ, ಕೊಳಚೆ ಆಗುತ್ತೆ. ನಾನಂತೂ ದೇವಲಗಾಣಗಾಪುರದಲ್ಲಿ ಒಂದ್ಸಲ ಹೋಗಿದ್ದಾಗ ಬೇಸಿಗೆನಲ್ಲಿ ಅಲ್ಲಿ ಒಂಥರ ಚೆಕ್ ಡ್ಯಾಮ್ ತರಕ್ ಮಾಡಿದ್ದಾರೆ. ಹಾಗಾಗಿ ಅದೇನು ವರ್ಷ ಪೂರ್ತಿ ಹರಿಯುವಂತಹ ನೀರಲ್ಲ, ನದಿ ಅಲ್ಲ, ಭೀಮಾ ನದಿ ಮಳೆಗಾಲದಲ್ಲಿ ಹರಿಯುವಂಥದ್ದು. ಹಾಗಾಗಿ ಬೇಸಿಗೆನಲ್ಲಿ ನೀರು ಬರೋದಿಲ್ಲ. ಅದಕ್ಕೆ ನೀರು ಬೇಸಿಗೆನಲ್ಲಿ ಬಂದಂಥ ಭಕ್ತಾದಿಗಳಿಗೆ ಸ್ನಾನಕ್ಕಾಗಲಿ ಅಂತೇಳಿ ಒಂದು ಚೆಕ್ ಡ್ಯಾಮ್ ಕಟ್ಟಿದ್ದಾರೆ. ತುಂಬಾ ಕೊಳಕಾಗಿರುತ್ತೆ, ಕೊಳಚೆ ಆಗಿರುತ್ತೆ. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಭಕ್ತರು ಅಂತ ಹೇಳ್ಕೊಳ್ಳುವಂತಹ ಮೂರ್ಖರಲ್ಲಿ ಒಂದು ನಂಬಿಕೆ ಬಂದ್ಬಿಟ್ಟಿದೆ. ಎಲ್ಲಾದ್ರೂ ಹೋದ್ರೆ ನಮ್ ಈ ತರಕ್ಕೆ ಜನ ಈ ದೇವಲಗಾಣಗಾಪುರದಲ್ಲೂ ನನಗೆ ಗೊತ್ತಿರೋ ಹಾಗೆ ತುಂಬಾ ಕೆಟ್ಟದಾಗಿದೆ ಅಲ್ಲಿನ ವ್ಯವಸ್ಥೆಗಳು. ಹಾಗಾಗಿ ಇಲ್ಲೂ ಅಷ್ಟೇ. ಈಗ ನಾನು ಬರ್ತಾ ದಾರಿಲಿ ಹೇಳ್ತಾ ಇದ್ದೆ, ಈ ಬಾವಿ ಏನಿದೆ ಇಲ್ಲಿ ಕೆಳಗಡೆ ಪುಷ್ಕರಣಿ ತರಕ್ಕೆ ರೇವಣ ಸಿದ್ದೇಶ್ವರ ರೇವಗಿಯಲ್ಲಿ ಅಲ್ಲಿ ಒಂದಷ್ಟು ನಲ್ಲಿಗಳನ್ನ ಇಟ್ಟು ಆಚೆನೆ ಬಕೆಟ್ ಇಟ್ಟು ಆ ಒಂದು ಟ್ಯಾಂಕ್ ಕಟ್ಟಿ ಟ್ಯಾಂಕಲ್ಲಿ ಆ ನಲ್ಲಿನಲ್ಲಿ ಆಚೆನೆ ಸ್ನಾನ ಮಾಡ್ಬೋದು. ಅವ್ರೇನು ಒಳಗಡೆ ಹೋಗುವಂಥವ್ರಿಗೆ ತಿರುಪತಿಯಲ್ಲಿ ಆ ತರಕ್ ಮಾಡಿದ್ದಾರೆ. ತಿರುಪತಿ ತಿರುಮಲ ಬೆಟ್ಟದ ಮೇಲೆ ಬಹಳ ಚೆನ್ನಾಗಿ ಇತ್ತೀಚಿನ ದಿನಗಳಲ್ಲಿ ವ್ಯವಸ್ಥೆಗಳಾಗಿದೆ. ಅಲ್ಲಿ ಪುಷ್ಕರಣಿಯಲ್ಲಿ ಸ್ವಲ್ಪ ಭಾಗಕ್ಕೆ ಮಾತ್ರ ಹೋಗೋದಿಕ್ಕೆ ಅವಕಾಶ ಕೊಡ್ತಾರೆ. ಮಿಕ್ಕವರಿಗೆ ಪುಷ್ಕರಣಿ ಪಕ್ಕದಲ್ಲೇನೆ ನೂರಾರು ಬಾತ್ರೂಮ್ಗಳನ್ನ ಕಟ್ಟಿದ್ದಾರೆ. ಸೊ ನಾವು ಬಾತ್ರೂಮ್ ಒಳಗಡೆ ಹೋಗಿ ಪುಷ್ಕರಣಿಯಿಂದ ಬರೋ ನೀರನ್ನೇ ಅಲ್ಲಿ ನಾವು ಸ್ನಾನ ಮಾಡಿಕೊಂಡು ಬಟ್ಟೆ ಬದಲಾಯಿಸ್ಕೊಂಡು ಬರ್ಬೋದು. ತುಂಬಾ ಚೆನ್ನಾಗಿದೆ. ಆ ತರಹದ ವ್ಯವಸ್ಥೆಯನ್ನ ಇಂಥ ಸಣ್ಣ ಊರುಗಳಲ್ಲಾದ್ರೂ ಮಾಡಬೇಕು. ಈಗ ಅಲ್ಲೊಂದು ನಡೀತಾ ಇದೆ ಕಾಮಗಾರಿ, ಟಾಯ್ಲೆಟ್ಗೋ ಬಾತ್ರೂಮ್ಗೋ ಏನಕ್ಕೋ ಅದು ಸಾಕಾಗೋದಿಲ್ಲ. ಈಗಾಗಲೇ ನಾನು ಹೇಳ್ದಂಗೆ ಓಪನ್ ಅಲ್ಲಾದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ಟ್ಯಾಂಕ್ ಕಟ್ಟಿ ಅಲ್ಲೊಂದು ನಲ್ಲಿಗಳಿಟ್ಟು 4 ಬಕೆಟ್ ಇಟ್ಟು ಆಚೆ ಸ್ನಾನ ಮಾಡ್ಕೊಳ್ಳೋರು ಆಚೆನೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು. ಯಾಕಂದ್ರೆ ಒಳಗಡೆ ಹೋದಾಗ ಇವತ್ತು ನಮ್ಮ ಜೊತೆಗೆ ಬಂದಿದ್ದಂಥ ನಮ್ಮ ಸ್ನೇಹಿತರು ಕೋಲಾರದ ನಮ್ಮ ಪಕ್ಷದ ಸೈನಿಕರು, ಅವ್ರ ಕೆಳಗಡೆ ನಾವು ಹೇಳ್ತಾ ಇದ್ರು ಸ್ವಲ್ಪ ಅವರು ಅದನ್ನ ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಳ್ದೆ ಇಳಿದು ಮೊದಲ ಮೆಟ್ಲಲ್ಲೇ ಜಾರಿ ಬಿದ್ರು, ಸರಿಯಾಗಿ ಬಿದ್ರು. ಒಂಚೂರು ಒಂದು ಅರ್ಧ ಇಂಚ್ 2 ಇಂಚ್ ಅವರು ಹಿಂದೆ ಬಿದ್ದಿದ್ರೆ ಅವ್ರಿಗೆ ನಡು ಮುರಿಬೇಕಾಗಿತ್ತು ಇವತ್ತು. ಯಾಕಂದ್ರೆ ಅಷ್ಟು ಅವ್ರೊಂದು 70-90 kg ಇರುವಂತವ್ರು. ಹೆಚ್ಚು ಈ ತರಕ್ಕಿರುವಾಗ ಅಪಾಯಗಳು ಜಾಸ್ತಿ ಆಗುತ್ತೆ. ಇವೆಲ್ಲ ನೋಡ್ಬೇಕು. ಏನು ಅಂದ್ರೆ ಈ ತರಕ್ಕಾದಾಗ ಭಕ್ತಾದಿಗಳು ಯಾರ ಗಮನಕ್ಕೂ ತರೋದಿಲ್ಲ ಅಥವಾ ಯಾರ ಮೇಲೆ ದೂರ ಹೇಳೋದಿಲ್ಲ. ಯಾರಿಗಂತ ಹೇಳ್ತಾರೆ? ಆದರೆ ಇದನ್ನು ನಡೆಸುವಂಥದ್ದು ಸರ್ಕಾರ, ಮುಜರಾಯಿ ಇಲಾಖೆಯವರು ಅವರಿಗೆ ಗಮನ ತರಬೇಕು, ಅವ್ರನ್ನ ಹೊಣೆಗಾರನಾಗಿ ಮಾಡಬೇಕು, ಸಾಧ್ಯ ಅವ್ರ ಮೇಲೆ ಕೇಸು ಹಾಕಬೇಕು. ಅವರ ಕರ್ತವ್ಯ ಲೋಪ ಅಂತೇಳಿ ಲೋಕಾಯುಕ್ತದಲ್ಲಿ ಇದು ಯಾರು ಮಾಡದೇ ಇರೋದ್ರಿಂದ ಇದು ಹೀಗೇನೆ ನಡೀತಾ ಇದೆ.
ಸರ್ ಇಲ್ಲೇ ಇರ್ತಾರೆ ನಾವು ಮನೆ ಹೊಡಿತೀವಿ ಮನೆ ಚಾಲು ಮಾಡ್ತೀವಿ ಮನೆ ತೆಗಿತೀವಿ ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.